ನಿನಗೆ ಯಾಕೆ ಹೇಳ್ಬೇಕು ಪ್ರೀತಿ? ದುಬಾಕು ನೀನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಏನೋ ಅದು ಎಡ್ಗ ಇಲ್ಲಿ ಪೇಪರು. ನೀನು ಪಿಂಕಿ ಹೆಗ್ಲ ಮೇಲೆ ಹಿಂಗ್ ಕೈ ಹಾಕೊಂಡಿದ್ಯಲ್ಲ ಅದೇ ಪೇಪರು ತಾನೇ? ಖಾಸಗಿ ವಾಹಿನಿಯಲ್ಲಿ ಮೂಡಿ ಬರುತ್ತಿರುವ ಅಣ್ಣಯ್ಯ ಸೀರಿಯಲ್ ಮನೆ ಮಾತಾಗಿದೆ. ಪಾರು ಅಣ್ಣಯ್ಯ ಲವ್ ಸ್ಟೋರಿಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಆದ್ರೆ ಈ ಸೀರಿಯಲ್ ನಲ್ಲಿ ಮತ್ತೊಂದು ಹೈಲೈಟ್ ಅಂದ್ರೆ ಅದು ನಮ್ಮ ಗುಂಡಮ್ಮ ರಶ್ಮಿ. ಪಟಾಕಿ ತರ ಕಂಗ್ಲೀಷ್ ಮಾತಾಡೋ ರಶ್ಮಿ ಈ ಸೀರಿಯಲ್ ನಲ್ಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂದ್ರೂ ತಪ್ಪಾಗಲ್ಲ. ತಮ್ಮ ದಪ್ಪ ಮೈಕಟ್ಟಿನಿಂದ ಈ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆದ್ರೆ ಪರ್ಸನಲ್ ಲೈಫ್ ನಲ್ಲಿ ದಪ್ಪ ಇರೋದ್ರಿಂದ ಅವರು ಏನೆಲ್ಲ ಚಾಲೆಂಜ್ ಫೇಸ್ ಮಾಡ್ತಾರೆ ಗೊತ್ತಾ? ಜನಗಳ ರಿಯಾಕ್ಷನ್ಗೆ ಹೇಗೆ ಉತ್ತರ ಕೊಡ್ತಾರೆ ಗೊತ್ತಾ? ಖಡಕ್ ಆಗಿ ಕದರ್ ಆಗಿ ಮಾತಾಡೋ ಬೆಡಗಿ ಬಾಡಿ ಶೇಮಿಂಗ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಈ ವಿಚಾರದ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ಸೈಟ್ ರಶ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಅಯ್ಯೋ ಅತ್ತೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ನಿಮ್ ಜೀವಕ್ಕೆ ಅಪಾಯ ಇದೆ ಅತ್ತೆ, ದಯವಿಟ್ಟು ತಿನ್ಬೇಡಿ ಅತ್ತೆ, ಇಲ್ಲೇ ಇರಿ. ವೀಕ್ಷಕರೇ, ಇವರ ಹೆಸರು ಅನನ್ಯ. ಆದ್ರೆ ಫೇಮಸ್ ಆಗಿರೋದು ಮಾರಿಗುಡಿ ಶಿವಣ್ಣನ ತಂಗಿ ಗುಂಡಮ್ಮ ಅಂತ. ಆಗಲೇ ಹೇಳಿದಂತೆ ದಪ್ಪ ಇರೋದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಮ್ಮ ಅಣ್ಣಯ್ಯನ ತಂಗಿ ಗುಂಡಮ್ಮ ತಲೆಯೇ ಕೆಡಿಸ್ಕೊಳ್ಳಲ್ಲ. ನೋಡಿ ಸ್ವಾಮಿ, ನಾವಿರೋದೇ ಹಿಂಗೆ ಅನ್ನೋ ರೀತಿ ಬಾಡಿ ಶೇಮಿಂಗ್ ಮಾಡಿ ಕಿಂಡಲ್ ಮಾಡೋರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಗುಂಡಮ್ಮ ತಮ್ಮ ದಪ್ಪ ಮೈಕಟ್ಟಿನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ನಾನು ದಪ್ಪ ಇರೋದು ನನ್ನ ಸಮಸ್ಯೆ ಅಲ್ಲ, ಅದು ನನ್ನ ಲೈಫ್ ಸ್ಟೈಲ್. ನಾನು ತುಂಬಾ ವರ್ಕೌಟ್ ಮಾಡ್ತೀನಿ, ಆಕ್ಟಿವ್ ಹುಡುಗಿ. ಆದ್ರೆ ನಾನು ತಿಂದಿದ್ದು ಜೀರ್ಣ ಆಗಲ್ಲ, ಅದಕ್ಕೋಸ್ಕರ ನಾನು ದಪ್ಪ ಇರೋದು ನನ್ನ ಸಮಸ್ಯೆ ಅನ್ನಲ್ಲ ಅಂತ ಕಡ್ಡಿ ತುಂಡು ಮಾಡೋ ಹಾಗೆ ಹೇಳಿದ್ದಾರೆ. ನಮಗೆ ತಿಂದಿದ್ದು ಇಮಿಡಿಯೇಟ್ಲಿ ಅದು ಡೈಜೆಸ್ಟ್ ಆಗಲ್ಲ. ಅಂಡ್ ಕೆಲವರು ಉದ್ದ ಇರ್ತಾರೆ, ಕೆಲವರು ಗಿಡ್ಡ ಇರ್ತಾರೆ, ಇನ್ನು ಕೆಲವರು ಸಣ್ಣಗೆ ಇರ್ತಾರೆ. ಅದನ್ನು ಯಾಕೆ ಅಂತ ಕೇಳೋಕ್ಕಾಗುತ್ತಾ? ನಾನು ಇಷ್ಟು ದಪ್ಪ ಇದ್ರು ಸಖತ್ ಆಕ್ಟಿವ್ ಲೈಫ್ ನಂದು. ಡ್ಯಾನ್ಸ್ ಮಾಡ್ತೀನಿ, ಸಾಂಗ್ ಆಡ್ತೀನಿ, ಬ್ಯಾಡ್ಮಿಂಟನ್ ಆಡ್ತೀನಿ, ಹೀಗೆ ನಾನು ಎಲ್ಲದರಲ್ಲೂ ಚುರುಕಾಗಿದ್ದೀನಿ. ಇದಕ್ಕಿಂತ ಇನ್ನೇನ್ ಬೇಕು ಅನ್ನೋಗೆ ಹೇಳಿದ್ದಾರೆ. ಈ ಡಬ್ಬದಲ್ಲಿರೋ ಚಕ್ಲಿ ಬೇಕು. ಇನ್ನು ತಮ್ಮ ಫುಡ್ ಕಲ್ಚರ್ ಬಗ್ಗೆಯೂ ಸಂದರ್ಶನವೊಂದರಲ್ಲಿ ಮಾತನಾಡಿದ ಗುಂಡಮ್ಮ, ನಾನು ತಿನ್ನೋದು ತುಂಬಾ ಕಡಿಮೆ, ನನಗೆ ಹೆಚ್ಚು ಊಟ ಮಾಡಿದ್ರೆ ಸೇರೋದಿಲ್ಲ. ದಪ್ಪ ಇದ್ದಾರೆ ಅಂದ್ರೆ ಜಾಸ್ತಿ ಊಟ ಮಾಡ್ತಾರೆ ಅಂತ ಅಂದುಕೊಳ್ತಾರೆ, ಆದ್ರೆ ಅದು ಸುಳ್ಳು. ಯಾಕಂದ್ರೆ ನಾನು ಎಂತ ಊಟ ಕಣ್ಮುಂದೆ ಇಟ್ಟು ತಿನ್ನೋದು ಸ್ವಲ್ಪ ಅಂತ ಹೇಳಿದ್ದಾರೆ. ನೀವ್ ಯಾಕೆ ಹೈಟ್ ಇಲ್ಲ, ನೀವ್ ಯಾಕೆ ಹೈಟ್ ಇದ್ದೀರಾ ಅಂತ ಕೇಳಿದ್ರೆ ಇಟ್ ಇಸ್ ನಾಟ್ ಅ ಸಮಸ್ಯೆ, ಇಟ್ ಇಸ್ ದ ಬಾಡಿ ಟೈಪ್. ಇದಿಷ್ಟು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಣ್ಣಯ್ಯ ಸೀರಿಯಲ್ನ ಗುಂಡಮ್ಮನ ಮಾತು. ದಪ್ಪ ಇದ್ದೀನಿ ಅಂತ ಆಡ್ಕೊಳ್ಳೋರಿಗೆ ನೀವು ರಶ್ಮಿ ತರನೇ ಉತ್ತರ ಕೊಡಿ. ಇದಿಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.